ಇಷ್ಟು ದಿನ ಕಾತುರದಿಂದ ಕಾಯುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿದೆ. ಸದ್ಯ ಬಿಗ್ ಬಾಸ್ ಸೀಸನ್ 11 ತೆರೆಗೆ ಬರೋದಕ್ಕೆ ತಯಾರಿ ನಡೆಸುತ್ತಿದೆ. ಬಿಗ್ ಬಾಸ್ ಬರ್ತಿದೆ ಅಂದ್ಮೇಲೆ 1.5 ಗಂಟೆ ಟೈಮ್ ಸ್ಲಾಟ್ ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ 3 ಧಾರಾವಾಹಿಗಳು ಮುಕ್ತಾಯ ಹಂತದಲ್ಲಿವೆ ಅಂತ ಈ ಹಿಂದೆ ನಾವು ನಿಮಗೆ ಹೇಳಿದ್ವಿ. ಚುಕ್ಕಿ ತಾರೆ, ಕೆಂಡ ಸಂಪಿಗೆ ಈ 3 ಸೀರಿಯಲ್ಗಳು ಮುಕ್ತಾಯ ಹಂತದಲ್ಲಿವೆ. ಇದರ ಮಧ್ಯ ಸೆಪ್ಟೆಂಬರ್ ಬರುತ್ತಿದ್ದಂತೆ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ತಲೆಕೆಡಿಸಿಕೊಂಡ ವೀಕ್ಷಕರಿಗೆ ಕೊನೆಗೂ ಕಲರ್ಸ್ ಕನ್ನಡ ಗುಡ್ ನ್ಯೂಸ್ ಕೊಟ್ಟಿದೆ. ಸಾಮಾನ್ಯವಾಗಿ ಪ್ರತಿ ಸೀಸನ್ ನಂತೆ ಈ ಬಾರಿಯೂ ಬಿಗ್ ಬಾಸ್ 9:30ಕ್ಕೆ ಶುರುವಾಗಿ 11ಕ್ಕೆ ಮುಕ್ತಾಯವಾಗಲಿದೆ. ಹೀಗಾಗಿ ಅದೇ ಸ್ಲಾಟ್ ನಲ್ಲಿರುವ ಕರಿಮಣಿ ಧಾರಾವಾಹಿಯ ಸ್ಲಾಟ್ ಚೇಂಜ್ ಕೂಡ ಆಗಬಹುದು. ಸದ್ಯ ಬಿಗ್ ಬಾಸ್ ಶುರುವಾಗುವ ಕೆಲವೇ ದಿನಗಳ ಮುಂಚೆ ಈ ಬಗ್ಗೆ ಅಧಿಕೃತವಾಗಿ ಕಲರ್ಸ್ ಕನ್ನಡ ತಿಳಿಸಲಿದೆ. ಸೀರಿಯಲ್ಗಳ ಮುಕ್ತಾಯ ಅಂತ ಬಂದಾಗ ಮೊದಲಿಗೆ ಕೌಂಟ್ ಆಗೋದು ರೇಟಿಂಗ್. ಧಾರಾವಾಹಿಯನ್ನು ಎಷ್ಟು ಜನ ವೀಕ್ಷಿಸುತ್ತಿದ್ದಾರೆ, TRP ರೇಟಿಂಗ್ ಲಿಸ್ಟ್ ನಲ್ಲಿ ಯಾವ ಸ್ಥಾನದಲ್ಲಿದೆ ಎನ್ನುವುದರ ಆಧಾರದ ಮೇಲೆ ಧಾರಾವಾಹಿಯನ್ನು ವೈಂಡ್ ಅಪ್ ಮಾಡಲಾಗುತ್ತದೆ. ಈ ಪ್ರಕಾರ ಕೆಂಡ ಸಂಪಿಗೆ, ಚುಕ್ಕಿ ತಾರೆ, ಅಂತರಪಟ ಧಾರಾವಾಹಿಗಳು ಮುಕ್ತಾಯದ ಹಂತದಲ್ಲಿವೆ. ಕಲರ್ಸ್ ಕನ್ನಡ ಈಗಾಗಲೇ ತಿಳಿಸಿದ ಹಾಗೆ ನನ್ನ ದೇವರು ಕತೆ ಸಂಜೆ 6ಕ್ಕೆ ಪ್ರಸಾರವಾಗಲಿದೆ. ಇನ್ನು ಬಿಗ್ ಬಾಸ್ ಬಂದ ಮೇಲೆ ಏನೆಲ್ಲ ಬದಲಾವಣೆ ಆಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ.